ನೀವು ಸಿಟಿಯಲ್ಲಿ ಡಬಲ್ ಬಸ್ ಅಲ್ಲಿ ಪ್ರಯಾಣ ಮಾಡಿರಬಹುದು, ಆದ್ರೆ ಇಮ್ಯಾಜಿನ್ ಮಾಡಿ ಹಿಲ್ ಸ್ಟೇಷನ್ ಅಲ್ಲಿ ಡಬಲ್ ಬಸ್ ಪ್ರಯಾಣ ಹೇಗಿರುತ್ತೆ ಅಂತ. ಅದರ ಜೊತೆ ಹಸಿರು ಟೀ ಗಾರ್ಡನ್ಸ್ ಮಧ್ಯ ಡಬಲ್ ಬಸ್ ಪ್ರಯಾಣ, ವ್ಯೂ ಪಾಯಿಂಟ್ಸ್, ಮಂಜಿನಿಂದ ಕವರ್ ಆಗಿರೋ ಬೆಟ್ಟಗಳು, ತಂಪಾದ ಗಾಳಿ ಜೊತೆಗೆ ಮಳೆ. ಸೊ ಇಂತಹ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಅದು ಕೇರಳದ ಮುನ್ನಾರ್ನಲ್ಲಿ ಮಾತ್ರ ಸಾಧ್ಯ. ಇದು ಬರೀ ಎಕ್ಸ್ಪೀರಿಯನ್ಸ್ ಅಲ್ಲ, ಒಂದು ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ. ಸೊ ಬನ್ನಿ ಈ ವಿಡಿಯೋದಲ್ಲಿ ನನ್ನ ಜೊತೆ ನೀವು ಡಬಲ್ ಬಸ್ ಅಲ್ಲಿ ಮುನ್ನಾರ್ ಸೈಟ್ ಸೀಯಿಂಗ್ ಮಾಡೋಣ. ಸೊ ವೆಲ್ಕಮ್ ಟು ಮುನ್ನಾರ್, ಕೇರಳ. ಸೊ ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ನಾನು ಬೆಂಗಳೂರು ಟು ಮುನ್ನಾರ್ ಟ್ರೈನ್ ಮತ್ತು ಬಸ್ ಜರ್ನಿ ಮಾಡಿದೆ. ಸೊ ಈ ವಿಡಿಯೋದಲ್ಲಿ ನಾವು ಮುನ್ನಾರ್ ಸೈಟ್ ಸೀಯಿಂಗ್ ಮಾಡೋಣ. ಅದು ಬಂದು ಡಬಲ್ ಬಸ್ಸಲ್ಲಿ. ನೀವು ನಾನು ಹಿಂದ್ಗಡೆ ನೋಡ್ಬೋದು ಡಬಲ್ ಬಸ್ ನಿಂತಿದೆ. ಸೊ ಆ ಬಸ್ಸಲ್ಲಿ ಹೋಗ್ಬಿಟ್ಟು ಸೈಟ್ ಸೀಯಿಂಗ್ ಮಾಡೋಣ. ನಾನು ಮುನ್ನಾರ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ. ಬನ್ನಿ ಗೈಸ್, ಡಬಲ್ ಬಸ್ ಬುಕ್ ಮಾಡೋದು ಹೇಗೆ, ಸೈಟ್ ಸೀಯಿಂಗಲ್ಲಿ ಯಾವ ಪ್ಲೇಸಸನ್ನು ಕವರ್ ಮಾಡ್ತಾರೆ, ಇದೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಲೆಟ್ಸ್ ಬಿ ಗೈಸ್, ಇದು ಬಂದು ಮುನ್ನಾರ್ ಸೈಟ್ ಸೀಯಿಂಗ್ ಡಬಲ್ ಬಸ್. ಇದು ಬಂದು ಲೋಯರ್ ಡೆಕ್ಕರ್, ಅದು ಬಂದು ಅಪ್ಪರ್ ಡೆಕ್ಕರ್. ನಮ್ಮ ಸೀಟ್ ಇರೋದು ಮೇಲೆ ಅಪ್ಪರ್ ಡೆಕ್ ಅಲ್ಲಿ. ಸೊ ಬನ್ನಿ ಫ್ರೆಂಡ್ಸ್, ಈಗ ನಿಮಗೆ ಒಳಗಡೆ ಹೋಗ್ಬಿಟ್ಟು ಇದು ಕಂಪ್ಲೀಟ್ ಆಗಿ ಟೂರ್ ಕೊಡ್ತೀನಿ. ಇದು ಕೆಳಗಡೆ ಬಂದು ಲೋಯರ್ ಡೆಕ್ಕರ್ ಇರೋದು ಅಂಡ್ ಮೇಲ್ಗಡೆ ಅಪ್ಪರ್ ಡೆಕ್ಕರು. ಸೀಟಿಂಗ್ ಅರೇಂಜ್ಮೆಂಟ್ ಬಂದು ಈ ರೀತಿ ಇದೆ. ಮೇಲ್ಗಡೆಯಿಂದ ವ್ಯೂ ಅಂತೂ ಸಖತ್ತಾಗಿ ಕಾಣಿಸುತ್ತೆ ಗೈಸ್, ಅಮೇಝಿಂಗ್ ವ್ಯೂ ಮೇಲ್ಗಡೆಯಿಂದ. ಅದಕ್ಕೋಸ್ಕರ ಎಲ್ಲರೂ ಮೇಲ್ಗಡೆನೆ ಸೀಟ್ಸ್ ತಗೊಳ್ಳೋದು. ಸೊ ಫ್ರೆಂಡ್ಸ್, ಫಸ್ಟ್ ಈಗ ಲಂಚ್ ಮಾಡೋಕ್ಕೆ ಬಂದಿದ್ದೀನಿ. ಲಂಚಲ್ಲಿ ನಾವು ತೊಗೊಂಡಿದ್ದೀವಿ ಕೇರಳ ಮೀಲ್ಸು, 100 ರೂಪೀಸ್ ಆಗಿದೆ. ಓಕೆ ಗೈಸ್, ಫೈನಲಿ ಬಸ್ ಒಳಗಡೆ ಬಂದು ಕೂತ್ಕೊಂಡಿದ್ದೀನಿ. ಈಗ ನಮ್ಮ ಜರ್ನಿ ಬಂದು 12:30ಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಗೈಸ್, ಇದು ಬಂದು ಮುನ್ನಾರ್ ಬಸ್ ಸ್ಟ್ಯಾಂಡಿಂದ ವ್ಯೂ ಈ ರೀತಿ ಕಾಣಿಸುತ್ತೆ. ಸರೌಂಡಿಂಗ್ ಟೀ ಗಾರ್ಡನ್ಸ್ ಇದ್ದಾವೆ. ಫೈನಲಿ ಗೈಸ್, ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಇದರಲ್ಲಿ ಆಲ್ಮೋಸ್ಟ್ ಲೈಕ್ 6 to 7 ಪ್ಲೇಸಸ್ ಇದ್ದಾವೆ. ಅದರಲ್ಲಿ ಮುನ್ನಾರ್ ಸಿಗ್ನಲ್ ಪಾಯಿಂಟ್, ದೇವಿಕುಲಂ ಟೋಲ್ ಪ್ಲಾಜಾ, ಲಾಕ್ ಹಾರ್ಟ್ ವ್ಯೂ ಅಂತ ಇದೆ, ರಾಕ್ ಕೇವ್ ಇದೆ, ಆರೆಂಜ್ ಪ್ಲಾಂಟ್ ಅಂತ ಇದೆ, ಆ್ಯಂಡ್ ಮತ್ತೆ ಗ್ಯಾಪ್ ರೋಡ್ ಅಂತ ಇದೆ, ಅರೆಂಗಲ್ ಡ್ಯಾಮ್ ಅಂತ ಇದೆ. ಸೊ ಇಷ್ಟು ಪ್ಲೇಸಸ್ನ ಕವರ್ ಮಾಡ್ತಾರೆ. ಈ ಥರ ಇದೆ ವ್ಯೂ. ನಮ್ಮ ಜರ್ನಿ ಸ್ಟಾರ್ಟ್ ಆಗೋಯ್ತು. ಮುನ್ನಾರ್ ಬಸ್ ಸ್ಟ್ಯಾಂಡಿಂದ ಡಿಪಾರ್ಚರ್ ಆಗೋಯ್ತು ನಮ್ಮ ಬಸ್ಸು. ಸೊ ಈ ಸೈಟ್ ಸೀಯಿಂಗ್ ಬಸ್ ಹೇಗೆ ಬುಕ್ ಮಾಡಬೇಕಂತ ನಿಮಗೆ ವಿಡಿಯೋ ಲಾಸ್ಟಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋ ಅಂತೂ ದಯವಿಟ್ಟು ಲಾಸ್ಟ್ವರೆಗೂ ನೋಡಿ. ಸೊ ಓಕೆ ಗೈಸ್, ನಮ್ಮ ಜರ್ನಿ ಸ್ಟಾರ್ಟ್ ಆಗೋಯಿತು ಫೈನಲಿ. ಸೊ ಈ ಸ್ಪೀಕರಲ್ಲಿ ಸಾಂಗ್ಸ್ ಮತ್ತು ಅನೌನ್ಸ್ಮೆಂಟ್ ಮಾಡೋಕ್ಕೆ ಈ ಸ್ಪೀಕರ್ ಇಟ್ಟಿರೋದು. ಸೊ ಈಗ ಮುನ್ನಾರ್ ಟೀ ಗಾರ್ಡನ್ ಸ್ಟಾರ್ಟ್ ಆಗೋಯ್ತು. ನೋಡ್ಬೋದು, ಒನ್ ಆಫ್ ದ ಬ್ಯೂಟಿಫುಲ್ ವ್ಯೂ ಅನ್ನು ಎಂಜಾಯ್ ಮಾಡಿ. ಸೊ ಇವತ್ತಿನ ನಮ್ಮ ಸೈಟ್ ಸೀಯಿಂಗ್ ಬಂದು ಮುನ್ನಾರ್ ಮತ್ತು ಥೇಣಿ ರೂಟಲ್ಲಿ ಬರುವ ಪ್ಲೇಸಸ್ ಅನ್ನು ಕವರ್ ಮಾಡೋದು. ಸೊ ಇವತ್ತಿನ ನಮ್ಮ ಫಸ್ಟ್ ಸೈಟ್ ಸೀಯಿಂಗ್ ಬಂದು ಸಿಗ್ನಲ್ ಪಾಯಿಂಟ್ ಅಂತ. ಇದು ಒಂದು ಬ್ಯೂಟಿಫುಲ್ ಸೀನಿಕ್ ವ್ಯೂ ಪಾಯಿಂಟ್ ಆಗಿದೆ. ಇಲ್ಲಿ ಟೀ ಪ್ಲಾಂಟೇಶನ್ಸ್ ಅನ್ನು ನಾವು ನೋಡಬಹುದು. ಇಲ್ಲಿ ಸನ್ರೈಸ್ ಮತ್ತು ಸನ್ಸೆಟ್ ನೋಡೋಕೆ ಬೆಸ್ಟ್ ಪ್ಲೇಸ್. ಆದ್ರೆ ನಾವು ಬಂದಿರೋದು ಮಧ್ಯಾಹ್ನ. ಸೊ ಆ ರೀಸನ್ ಇಂದ ಯಾವುದೇ ಸನ್ರೈಸ್ ಮತ್ತು ಸನ್ಸೆಟ್ ಕಾಣಿಸೋದಿಲ್ಲ. ಈ ಜಾಗವನ್ನು ಸಿಗ್ನಲ್ ಪಾಯಿಂಟ್ ಯಾಕೆ ಕರೀತಾರೆ ಅಂದ್ರೆ, ಹಳೆ ಕಾಲದಲ್ಲಿ ಜನರು ಇಲ್ಲಿಗೆ ಬರುತ್ತಿದ್ರು ಮೊಬೈಲ್ ಅಲ್ಲಿ ಸಿಗ್ನಲ್ ತಗೊಳ್ಳೋದಿಕ್ಕೆ. ಸೊ ಆ ರೀಸನ್ ಇಂದ ಈ ಪ್ಲೇಸ್ ಅನ್ನು ಸಿಗ್ನಲ್ ಪಾಯಿಂಟ್ ಅಂತ ಕರೀತಾರೆ. ಇಲ್ಲಿ ಒಂದು 10 minutes ಸ್ಟಾಪ್ ಕೊಟ್ಟಿದ್ರು. ಈಗ ನಮ್ಮ ಬಸ್ ಬಂದು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದೆ. ಗೈಸ್, ಬಸ್ಸಲ್ಲಿ ಸಾಂಗ್ಸ್ ಹಾಕಿದ್ದಾರೆ. ಸೊ ಆ ರೀಸನ್ ಇಂದ ನಾನು ಕಂಪ್ಲೀಟ್ ಆಗಿ ವಾಲ್ಯೂಮ್ ಲೋ ಮಾಡಿಬಿಟ್ಟಿದ್ದೀನಿ, ಯಾಕಂದ್ರೆ ಕಾಪಿ ರೈಟ್ ಎಲ್ಲಿ ಬರುತ್ತಂತ ನಂಗೆ ಭಯ.
ನಮ್ಮ ನೆಕ್ಸ್ಟ್ ಪ್ಲೇಸ್ ಬಂದು ದೇವಿಕುಲಂ ಟೋಲ್ ಪ್ಲಾಜಾ ಅಂತ. ಇದು ಬಂದು ಮುನ್ನಾರಿಂದ 5 ಕಿಲೋಮೀಟರ್ ಅಲ್ಲಿ ಇದೆ. ಇಲ್ಲಿ ಅಷ್ಟೊಂದು ನೋಡೋದು ಏನಿಲ್ಲ, ಆದ್ರೆ ಇಲ್ಲಿ ಸರೌಂಡಿಂಗ್ ವ್ಯೂ ಚೆನ್ನಾಗಿದೆ ಮತ್ತು ಫೋಟೋಜೆನಿಕ್ ಪ್ಲೇಸ್ ಆಗಿದೆ. ಸೊ ಆ ರೀಸನ್ ಇಂದ ಇಲ್ಲಿಂದ ಹೋಗೋರೆಲ್ಲ ಇಲ್ಲಿ ನಿಲ್ಸ್ಬಿಟ್ಟು ಫೋಟೋಸ್ ಎಲ್ಲ ತಗೊಳ್ತಾರೆ, ವ್ಯೂನ ಎಂಜಾಯ್ ಮಾಡ್ತಾರೆ. ಫ್ರೆಂಡ್ಸ್, ಆಚೆ ಕಡೆ ಈಗ ಸ್ವಲ್ಪ ಸ್ವಲ್ಪ ಮಳೆ ಸ್ಟಾರ್ಟ್ ಆಗ್ತಾ ಇದೆ, ನೋಡ್ಬೋದು. ನಮ್ಮ ನೆಕ್ಸ್ಟ್ ಟೂರಿಸ್ಟ್ ಪ್ಲೇಸ್ ಬಂದು ಲಾಕ್ಹರ್ಟ್ ವ್ಯೂ ಅಂತ. ಈ ಲಾಕ್ಹರ್ಟ್ ವ್ಯೂ ಬಂದು ಒಂದು ಪಾಪ್ಯುಲರ್ ಟೂರಿಸ್ಟ್ ಅಟ್ರಾಕ್ಷನ್ ಆಗಿದೆ. ಇಲ್ಲಿ ಒಂದು ಜಸ್ಟ್ ವ್ಯೂ ಪಾಯಿಂಟ್ ಇದೆ ಅಷ್ಟೇ. ಬೆಳಗ್ಗೆ ಇಲ್ಲಿ ವ್ಯೂ ಚೆನ್ನಾಗಿರುತ್ತೆ, ಫುಲ್ ಮಿಸ್ಟ್ ಕವರ್ ಆಗಿರುತ್ತೆ, ಫೋಟೋಗ್ರಫಿ ಮಾಡೋಕ್ಕೆ ಬೆಸ್ಟ್ ಪ್ಲೇಸ್. ಸೊ ಇಲ್ಲೂ ಅಷ್ಟೇ ಮೋಸ್ಟ್ ಆಫ್ ಟೂರಿಸ್ಟು ತಮ್ಮ ವೆಹಿಕಲನ್ನು ನಿಲ್ಲಿಸ್ಬಿಟ್ಟು ಇಲ್ಲಿ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡ್ತಾರೆ. ಯಾಕಂದರೆ ವ್ಯೂ ಬಂದು ಅಷ್ಟು ಚೆನ್ನಾಗಿದೆ. ಒನ್ ಆಫ್ ದ ಟಾಪ್ ಟೂರಿಸ್ಟ್ ಅಟ್ರಾಕ್ಷನ್ ಆಗಿದೆ ಈ ರೋಡಲ್ಲಿ. ಲಾಕ್ಹರ್ಟ್ ವ್ಯೂ ಮತ್ತು ಗ್ಯಾಪ್ ರೋಡಲ್ಲಿ ನಮ್ಮ ಬಸ್ ನಿಲ್ಲಿಸಲಿಲ್ಲ, ಯಾಕಂದರೆ ಇಲ್ಲಿ ಆಚೆಗಡೆ ಫುಲ್ ಮಳೆ ಬರ್ತಾ ಇದೆ, ಮಳೆ ಸ್ಟಾರ್ಟ್ ಆಗೋಗಿದೆ. ಮಳೆಯಲ್ಲಿ ಈ ಬ್ಯೂಟಿಫುಲ್ ವ್ಯೂಸು, ಸಾಂಗ್ಸು, ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಗುರು. ಇಂತಹ ಎಕ್ಸ್ಪೀರಿಯನ್ಸ್ ನೀವು ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫೈನಲಿ ಗೈಸ್, ಈಗ ನಾವು ಬಂದಿದ್ದೀವಿ ಗ್ಯಾಪ್ ರೋಡ್ಗೆ. ಈ ಗ್ಯಾಪ್ ರೋಡಲ್ಲಿ ಮೋಸ್ಟ್ ಆಫ್ ಮೂವಿ ಶೂಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಲೈಕ್ ಚೆನ್ನೈ ಎಕ್ಸ್ಪ್ರೆಸ್ ಮೂವಿ ಶೂಟಿಂಗ್ ಕೂಡ ಇದೇ ರೋಡಲ್ಲಿ ನಡೆದಿರೋದು. ಸೊ ಗೈಸ್, ಇವತ್ತಿನ ನಮ್ಮ ನೆಕ್ಸ್ಟ್ ಸೈಟ್ ಸೀಯಿಂಗ್ ಬಂದು ರಾಕ್ ಕೇವ್ ಅಂತ. ಬನ್ನಿ ಒಳಗಡೆ, ಈ ಕೇವ್ ಒಳಗಡೆ ಹೋಗ್ಬಿಟ್ಟು ಬರೋಣ. ಸೊ ಈ ಮುನ್ನಾರ್ ಥೇಣಿ ರೋಡಲ್ಲಿ ಇದೊಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗಿದೆ, ರಾಕ್ ಕೇವ್. ಬಟ್ ಈ ರಾಕ್ ಕೇವ್ ಒಳಗಡೆ ಅಷ್ಟು ನೋಡೋದು ಏನಿಲ್ಲ, ಜಸ್ಟ್ ಒಂದು ನ್ಯಾಚುರಲ್ ಕೇವ್ ಆಗಿದೆ ಅಷ್ಟೇ. ಸೊ ಟೂರಿಸ್ಟ್ ಬಂದುಬಿಟ್ಟು ಇಲ್ಲಿ ನಿಲ್ಲಿಸ್ಬಿಟ್ಟು ಈ ರಾಕ್ ಕೇವ್ನ ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅಷ್ಟೇ. ಸೊ ಓಕೆ ಗೈಸ್, ರಾಕ್ ಕೇವ್ ನೋಡಿದ್ದಾಯಿತು. ಈಗ ಬೇರೆ ಪ್ಲೇಸಿಗೆ ಹೋಗೋಣ. ಫ್ರೆಂಡ್ಸ್, ಈಗ ಆಚೆಗಡೆ ಫುಲ್ ಮಳೆ ಸ್ಟಾರ್ಟ್ ಆಗೋಗಿದೆ, ಹೆವಿ ಮಳೆ ಸ್ಟಾರ್ಟ್ ಆಗೋಗಿದೆ. ಮುಂದಿನ ಪ್ಲೇಸಲ್ಲಿ ಸ್ಟಾಪ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಫುಲ್ ಮಳೆ ಬೀಳ್ತಾ ಇದೆ. ಆರೆಂಜ್ ಫಾರ್ಮ್ ವ್ಯೂ ಇದು ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗಿದೆ. ಇದು ಒಂದು ಪ್ರೈವೇಟ್ ಆರೆಂಜ್ ಪ್ಲಾಂಟೇಶನ್. ಜಸ್ಟ್ ದೂರದಿಂದ ವ್ಯೂ ನೋಡಬಹುದು ಅಷ್ಟೇ. ಮಳೆ ಬಂದಿರಲಿಲ್ಲ ಅಂದ್ರೆ ನಾವು ಹೋಗ್ಬಿಟ್ಟು ಎಲ್ಲ ಆರೆಂಜ್ ಪ್ಲಾಂಟೇಶನ್ ಎಲ್ಲ ನೋಡಬಹುದಾಗಿತ್ತು. ಪಕ್ಕದಲ್ಲೇ ಅನೈರಂಗಲ್ ಡ್ಯಾಮ್ ಇದೆ. ಅನೈರಂಗಲ್ ಡ್ಯಾಮ್ ಸರೌಂಡಿಂಗ್ ಟೀ ಪ್ಲಾಂಟೇಶನ್ ಫಾರೆಸ್ಟ್ ಇದೆ. ಇಲ್ಲಿ ಬೋಟಿಂಗ್ ಮಾಡಬಹುದು. ಹತ್ರನೂ ಹೋಗಕ್ ಆಗ್ತಿಲ್ಲ, ಯಾಕಂದ್ರೆ ಅಷ್ಟು ಮಳೆ ಇದೆ. ಅನೈರಂಗಲ್ ಡ್ಯಾಮ್ ಅಂದ್ರೆ ಇಲ್ಲಿ ಆನೆಗಳು ಆಗಾಗ ಬರ್ತಾ ಇರ್ತಾವಂತೆ. ಸೊ ಅದಕ್ಕೆ ಅನೈರಂಗಲ್ ಡ್ಯಾಮ್ ಅಂತ ಕರೀತಾರೆ. ಲೊಕೇಶನ್ ಸೂಪರ್ ಆಗಿದೆ ಗುರು, ಆದ್ರೆ ಮಳೆ ಏನ್ ಮಾಡಕ್ಕಾಗಲ್ಲ. ಮತ್ತೆ ಇಲ್ಲಿ ಕಂಪ್ಲೀಟ್ ಆಗಿ ಫಾಗ್ ಕವರ್ ಆಗೋಗಿದೆ. ಆ ರೀಸನ್ ಇಂದ ಪ್ಲೇಸ್ ತೋರ್ಸಕ್ ಆಗ್ತಾ ಇಲ್ಲ, ಇಲ್ಲಾಂದ್ರೆ ಡ್ಯಾಮ್ ವ್ಯೂ ಎಲ್ಲ ತೋರಿಸ್ತಾ ಇದ್ದೆ. ಇಲ್ಲಿ ಟೀ ಔಟ್ಲೆಟ್ ಹತ್ರ ನಿಲ್ಸಿದ್ದಾರೆ. ಇಲ್ಲಿ ಟೀ ಎಲ್ಲ ಪರ್ಚೇಸ್ ಮಾಡ್ಬೋದು. ಎಸ್ಪೆಷಲಿ ಮುನ್ನಾರ್ ಸ್ಪೆಷಲ್ ಟೀ ಎಲ್ಲ ಸಿಗುತ್ತೆ. ಅದು ಒಂದು ಟಾಟಾ ಟೀ ಔಟ್ಲೆಟ್ ಇದು. ಓಕೆ ಗೈಸ್, ಫುಲ್ ಮಳೆ ಬರ್ತಾ ಇದೆ. ಆ ರೀಸನ್ನಿಂದ ಸರಿಯಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ, ಬಟ್ ಆದರೂ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ರಿಟರ್ನ್ ಆಗೋ ದಾರಿಯಲ್ಲಿ ಇಲ್ಲೇ ಒಂದು ಮುಟ್ಟುಕಾಡು ಅಂತ ಬಸ್ ಸ್ಟಾಪ್ ಇದೆ, ಅಲ್ಲೇ ಇಳ್ಕೊಂಡ್ಬಿಟ್ಟೆ. ಯಾಕಂದರೆ ನಾನು ಹಾಸ್ಟೆಲ್ಗೆ ಹೋಗಬೇಕಾಗಿದೆ. ನಮ್ಮ ಇವತ್ತಿನಷ್ಟೇ ಹಾಸ್ಟೆಲಲ್ಲೇ ಇರೋದು. ನಿಮ್ಗೆ ತೋರಿಸ್ತೀನಿ, ಬನ್ನಿ ಗೈಸ್. ಈಗ ಸೈಟ್ ಸೀಯಿಂಗ್ ನೋಡಿದಾಯ್ತು. ಈಗ ಹಾಸ್ಟೆಲ್ಗೆ ಹೋಗ್ತಾ ಇದ್ದೀನಿ.
ಸೊ ಇವತ್ತಿನ ನಮ್ಮ ಸ್ಟೇ ಬಂದು ದ ಹಾಸ್ಟ್ಲರ್ ಮುನ್ನಾರಲ್ಲಿ. ಬನ್ನಿ ಒಳಗಡೆ ಹೋಗ್ಬಿಟ್ಟು ಟೂರ್ ಎಲ್ಲ ಕೊಡ್ತೀನಿ. ಈಗ ನಮ್ಮ ಟ್ರಿಪ್ ಆಯಿತು. ಸೊ ನಮ್ಮ ಟ್ರಿಪ್ ನೋಡ್ಕೊಂಡ್ಬಿಟ್ಟು ಆ್ಯಂಡ್ ಫೈನಲಿ ನಾನು ಬಂದೆ ನಮ್ಮ ಹಾಸ್ಟೆಲ್ಗೆ. ಸೊ ಮಳೆ ಬರ್ತಾಯಿತ್ತು, ಆ ರೀಸನ್ನಿಂದ ನಮ್ಮ ಟ್ರಿಪ್ಪನ್ನು ಅರ್ಧದಲ್ಲೇ ಬಿಡಬೇಕಾಯ್ತು. ಈಗ ಹಾಸ್ಟೆಲ್ ಬಂದುಬಿಟ್ಟು ಚೆಕ್-ಇನ್ ಮಾಡಿದ್ದೀನಿ. ಅಷ್ಟು ಈಗ ಕೆಫೆಟೇರಿಯಾಗೆ ಹೋಗ್ಬಿಟ್ಟು ಜ್ಯೂಸ್ ಆರ್ಡ್ರ್ ಮಾಡಿದ್ದೀನಿ. ಹೋಗ್ಬಿಟ್ಟು ಜ್ಯೂಸ್ ಕುಡಿಯೋಣ. ಸೊ ಗೈಸ್, ಇದೆ ನಮ್ಮ ರೂಮ್ ಅಂದರೆ ಡಾರ್ಮೆಟ್ರಿ ಹಾಸ್ಟೆಲಲ್ಲಿ. ಸೊ ಈ ಒಂದು ರೂಮಲ್ಲಿ 8 ಜನ ಮಲ್ಕೋಬೋದು. ಆದರೆ ನಮಗೆ ಒಂದು ಬೆಡ್ ಕೊಟ್ಟಿದ್ದಾರೆ. ಮೇಲ್ಗಡೆ ಒಂದು, ಕೆಳಗಡೆ ಒಂದು ಬೆಡ್ ಇದೆ. ಆ್ಯಂಡ್ ಮತ್ತೆ ಹಾಸ್ಟೆಲ್ ಆಚೆ ಕಡೆಯಿಂದ ವ್ಯೂ ಅಂತೂ ಸಕ್ಕತ್ತಾಗಿದೆ ಗೈಸ್, ನೀವು ನೋಡ್ಬೋದು. ಅಮೇಝಿಂಗ್ ವ್ಯೂ. ದಟ್ಸ್ ದ ಬ್ಯೂಟಿಫುಲ್ ವ್ಯೂ ಗೈಸ್, ಅಮೇಝಿಂಗ್. ಮರಗಳನ್ನ ಅಡ್ಡ ಇದ್ದಾವೆ, ಇಲ್ಲಾಂದರೆ ಇನ್ನೂ ಸೂಪರಾಗಿ ವ್ಯೂ ಅನ್ನು ನೋಡ್ಬೋದಾಗಿತ್ತು. ಓಕೆ ಗೈಸ್, ಬೇಸಿಕಲಿ ಏನಾಯ್ತಂದರೆ ಮಾರ್ನಿಂಗು ಸೈಟ್ ಸೀಯಿಂಗ್ ಬಸ್ಸಲ್ಲಿ ಹತ್ತಿದೆ. ಮೋಸ್ಟ್ ಆಫ್ ಪ್ಲೇಸಸ್ನ ಕವರ್ ಮಾಡಿದ್ವಿ. ಬಟ್ ಅದೇನಂದರೆ ಮಳೆ ಬಂದುಬಿಡ್ತು. ಆ ರೀಸನಿಂದ ಎಷ್ಟಾಗುತ್ತೋ ಅಷ್ಟು ಪ್ಲೇಸಸ್ನ ಕವರ್ ಮಾಡಿದ್ವಿ. ನಂತರ ದಾರಿಯಲ್ಲೇ ನಮ್ಮ ಹಾಸ್ಟೆಲ್ ಇತ್ತು. ಅಲ್ಲಿಂದ ಆಟೋಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ಡೈರೆಕ್ಟು ನಮ್ಮ ಹಾಸ್ಟೆಲ್ ಬಂದುಬಿಟ್ಟೆ. ಹಾಸ್ಟೆಲ್ ಪರ್ ನೈಟ್ ಪ್ರೈಸ್ ಬಂದು 1000 ರೂಪೀಸು. ಇನ್ನು ಮತ್ತೆ ಏನಂದರೆ ನೀವೇನಾದರೂ ಡಬಲ್ ಬಸ್ಸಲ್ಲಿ ನೀವೇನಾದರೂ ಜರ್ನಿ ಮಾಡಬೇಕಾದ್ರೆ 400 ರೂಪೀಸ್ ಆಗುತ್ತೆ. 400 ರೂಪೀಸ್ ಅಪ್ಪರ್ ಡೆಕ್ಕು, ಲೋಯರ್ ಡೆಕ್ ಬಂದು 200 ರೂಪೀಸು. ಓಕೆ, ಓವರ್ ಆಲ್ ಜರ್ನಿ ಅಂತೂ ಸೂಪರ್ ಆಗಿತ್ತು. ನಾನಂತೂ ಫುಲ್ ಎಂಜಾಯ್ ಮಾಡಿದೆ. ಸೊ ಈ ಡಬಲ್ ಡೆಕ್ಕರ್ ಬಸ್ಸು ನೀವೇನಾದರೂ ಬುಕ್ ಮಾಡಬೇಕಂದ್ರೆ ಮೊದಲು ಆ್ಯಪ್ ಸ್ಟೋರ್ ಅಥವಾ ಪ್ಲೇಸ್ಟೋರಲ್ಲಿ KSRTC ಸ್ವಿಫ್ಟ್ ಬುಕ್ಕಿಂಗ್ ಅಂತ ಹೊಡಿಬೇಕು. ಇದರಲ್ಲಿ ಎಂಟೆ KSRTC ಅಂತ ಒಂದು ಆ್ಯಪ್ ಬರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡಿಕೊಂಡು ಈ ಥರ ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ಮುನ್ನಾರ್ ಅಂತ ಹೊಡೆದಿದ ತಕ್ಷಣ ರಾಯಲ್ ವ್ಯೂ ಡಬಲ್ ಡೆಕ್ ಅಂತ ಬರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡ್ ಟ್ಯಾಬಲ್ಲಿ ಸೈಟ್ ಸೀಯಿಂಗ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಡೇಟನ್ನು ಸೆಲೆಕ್ಟ್ ಮಾಡಿಕೊಂಡೆ. ಮತ್ತೆ ಈ ಥರ ಸರ್ಚ್ ಕೊಟ್ರೆ ನಿಮಗೆ ಅವೈಲೇಬಿಲಿಟಿ ತೋರಿಸುತ್ತೆ. ಸೊ ಈ ತರ 9 ಗಂಟೆ, 12:30 ಮತ್ತೆ 4 ಗಂಟೆಗೆ ಈ ತರ ಪರ್ ಡೇ 3 ಟೈಮ್ಸ್ ಈ ತರ ಸೈಟ್ ಸೀಯಿಂಗ್ ಮಾಡಿಸ್ತಾರೆ. ಈ ತರ ನಿಮ್ಮ ಟೈಮ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೀಟ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಪಿಕಪ್ ಲೊಕೇಶನ್, ನಂತರ ಡ್ರಾಪ್ ಲೊಕೇಶನ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಪ್ಯಾಸೆಂಜರ್ ಡೀಟೇಲ್ಸ್ ನಿಮ್ಮ ಪ್ಯಾಸೆಂಜರ್ ಡೀಟೇಲ್ಸು, ಏಜು ಮತ್ತೆ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮೊಬೈಲ್ ನಂಬರು, ಇಮೇಲ್ ID ಟೈಪ್ ಮಾಡಬೇಕಾಗತ್ತೆ. ನಂತರ ಪೇಮೆಂಟ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಪೇಮೆಂಟ್ ಆಪ್ಷನ್ ಸೆಲೆಕ್ಟ್ ಮಾಡಿದ ತಕ್ಷಣ ಈ ತರ ಒಂದು ವಿಂಡೋ ಆಗುತ್ತೆ. ನೆಕ್ಸ್ಟ್ ಹೊಡಿತಾ ಇದ್ರೆ UPI ID ಹಾಕ್ಬಿಟ್ಟು ಅಮೌಂಟನ್ನು ಪೇ ಮಾಡಿಬಿಡ್ಬೇಕಾಗತ್ತೆ. ಇಷ್ಟೇ ಪ್ರೋಸೆಸ್ಸು. ಈಗ ಹಾಸ್ಟ್ಲಿಂದ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಎಂಜಾಯ್ ಮಾಡೋಣ ಅಂತ ಇಲ್ಲಿ ವ್ಯೂ ಪಾಯಿಂಟ್ ಇದೆ. ವ್ಯೂ ಪಾಯಿಂಟ್ ಅಂತೂ ಸೂಪರಾಗಿ ಕಾಣಿಸುತ್ತೆ. ಆ ರೀಸನ್ನಿಂದ ವ್ಯೂ ಪಾಯಿಂಟ್ ಎಂಜಾಯ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಒಂಥರ ಈವ್ನಿಂಗ್ ವಾಕ್ ಹೋಗ್ಬಿಟ್ಟು ಇಲ್ಲಿ ವ್ಯೂ ಪಾಯಿಂಟ್ ಸೂಪರಾಗಿದೆ, ಆ ವ್ಯೂವನ್ನು ಎಂಜಾಯ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ತೋರಿಸ್ತೀನಿ. ಆಗಲೇ ವ್ಯೂ ಚೆನ್ನಾಗಿತ್ತು. ಇಲ್ಲಿಗೆ ವಿಡಿಯೋ ನಿಲ್ಲಿಸ್ತೀನಿ. ಐ ಹೋಪ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ TFK Vlogs.